ಮೈಸೂರಿನಲ್ಲಿ ವಾಸ. ಮೈಸೂರಿನ ಟಿ ಕೆ ಲೇಔಟ್ನಲ್ಲಿ ನಮಗೆ ಬಾಡಿಗೆಗೆ ಮನೆ ಸಿಕ್ಕಿತು. ಮನೆಗೆ 800 ರೂಪಾಯಿ ಬಾಡಿಗೆ. ಶಂಕರ ಭಟ್ಟರು 2 ದಿವಸದ ಬಳಿಕ ಮಾನಸ ಗಂಗೋತ್ರಿಯ ಹತ್ತಿರ ಇದ್ದ ಕೇಂದ್ರೀಯ ಭಾಷಾ ವಿಜ್ಞಾನ ಸಂಸ್ಥೆಯಲ್ಲಿ CAIL UGC ಸೀನಿಯರ್ ಫೆಲೋ ಆಗಿ ಕೆಲಸಕ್ಕೆ ಸೇರಿದರು. ಅವರದ್ದು ಸಂಶೋಧನೆ ಕೆಲಸವಾದುದರಿಂದ ಅಲ್ಲಿ ಅವರಿಗೆ ಕಲಿಸುವ ಕೆಲಸ ಇರಲಿಲ್ಲ. ಮಾಲತಿ AMIE ಮಾಡುತ್ತೇನೆಂದು ಹೇಳಿದಳು. ಶಂಕರ ಭಟ್ಟರು ಅವಳಿಗೆ ಅಪ್ಲಿಕೇಶನ್ ಫಾರ್ಮ್ ತಂದುಕೊಟ್ಟರು. AMIE ಮಾಡುವವರಿಗೆ ಮೈಸೂರಿನ ಸದ್ವಿದ್ಯಾ ಪಾಠಶಾಲೆಯಲ್ಲಿ ಸಂಜೆ ಕ್ಲಾಸ್ ಇತ್ತು. ಅಂಚೆಯ ಮೂಲಕ ಪುಸ್ತಕ ತರಿಸಿ ಅಲ್ಲಿ ಅವಳು ಕಲಿಯಲು ಸೇರಿದಳು. ಸೈಕಲ್ನಲ್ಲಿ ಅಲ್ಲಿಗೆ ಹೋಗಿ ಬರತೊಡಗಿದಳು. ನಮಗೆ ಆಗ ಇದ್ದ ಮನೆ ಹಿಡಿಸಲಿಲ್ಲ. ಹಾಗಾಗಿ ನಾವು ಕುವೆಂಪು ನಗರದಲ್ಲಿರುವ ಗೋಪಾಲರಾವ್ ಅವರ ಮನೆಗೆ ಹೋದೆವು. ಆ ಮನೆಯಲ್ಲಿದ್ದಾಗ ನಮಗೆ ಪಂಜಾಬಿನಿಂದ ಬಂದು ಮೈಸೂರಲ್ಲಿ ಮನೆ ಮಾಡಿದ್ದ ಲವ್ಲೀನ್ ಎಂಬವರ ಪರಿಚಯವಾಯಿತು. ಅವರು ಶಿವರಾಮ ಕಾರಂತರ ಒಂದು ಕಾದಂಬರಿಯನ್ನು ಪಂಜಾಬಿಗೆ ಅನುವಾದಿಸುತ್ತಿದ್ದರು. ಆ ಪುಸ್ತಕದಲ್ಲಿ ಬರುವ ಕೆಲವು ಪದಗಳ ಅರ್ಥ ಅವರಿಗೆ ಡಿಕ್ಷನರಿಗಳಲ್ಲೂ ಸಿಗಲಿಲ್ಲವಂತೆ. ಶಂಕರ ಭಟ್ಟರು CAILನಲ್ಲಿ ಕೆಲಸಕ್ಕೆ ಬಂದಿದ್ದಾರೆಂದು ಮತ್ತು ಅವರು ಕುವೆಂಪು ನಗರದಲ್ಲಿ ಮನೆ ಮಾಡಿದ್ದಾರೆಂದು ಅವರಿಗೆ ತಿಳಿಯಿತು. ಆಮೇಲೆ ಅವರು ಆಗಾಗ ನಮ್ಮ ಮನೆಗೆ ನನ್ನ ಪತಿಯ ಹತ್ತಿರ ಕನ್ನಡದ ಪದಗಳ ಅರ್ಥ ಕೇಳಲು ಬರುತ್ತಿದ್ದರು. ನಾನು ನನ್ನ ಪತಿಯ ಜೊತೆ ವಾಕಿಂಗ್ ಹೋಗುವಾಗ ಒಮ್ಮೊಮ್ಮೆ ಅವರ ಮನೆಗೆ ಹೋಗಿ ಮಾತನಾಡಿಸಿಕೊಂಡು ಬರುತ್ತಿದ್ದೆ. ಅವರ ಪತಿಯನ್ನೂ ನನಗೆ ಪರಿಚಯವಾಯಿತು. ಕುವೆಂಪು ನಗರದಲ್ಲಿದ್ದಾಗ ನಾವು ಅಲ್ಲಿನ ಹವ್ಯಕ ಸಂಘದ ಮೆಂಬರರಾಗಿದ್ದೆವು. ಅಲ್ಲಿ ನಮಗೆ ಆ ಊರಲ್ಲಿದ್ದ ಮುಳಿಯ ತಿಮ್ಮಪ್ಪಯ್ಯನವರ ಮಗ ರಾಘವೇಂದ್ರ ಮತ್ತು ಅವರ ಮಡದಿ ಸರಸ್ವತಿ, ನೇರಲಗದ್ದೆ MN ರಾವ್ ಮತ್ತು ಅವರ ಮಡದಿ ಶಾಂತಿ, ಒಡ್ಯೂರು ಶಾಂಭಟ್ಟ, GT ನಾರಾಯಣರಾವ್ ಮೊದಲಾದವರ ಪರಿಚಯವಾಯಿತು. ಮನೆಯಲ್ಲಿ ಕಳ್ಳತನ. ಮನೆಯಲ್ಲಿದ್ದಾಗ ಒಂದು ಸಂಜೆ ನಾನು ಮತ್ತು ನನ್ನ ಪತಿ ಎಂದಿನಂತೆ ವಾಕಿಂಗಿಗೆ ಹೋಗಿದ್ದೆವು. ಮಾಲತಿ ಸಂಜೆಯ ಕ್ಲಾಸಿಗೆ ಹೋಗಿದ್ದಳು. ಹಿಂದಿರುಗಿ ಬರುವಾಗ ಮನೆಯ ಬಾಗಿಲು ತೆರೆದಿತ್ತು. ಬಾಗಿಲಿನಲ್ಲಿ ನಾವು ಹಾಕಿದ ಬೀಗ ಇರಲಿಲ್ಲ. ಪಕ್ಕದಲ್ಲೇ ಒಂದು ಇಟ್ಟಿಗೆ ತುಂಡು ಬಿದ್ದಿತ್ತು. ಯಾರೋ ಕಳ್ಳರು ಇಟ್ಟಿಗೆ ಮೂಲಕ ಬೀಗವನ್ನು ಮುರಿದು ಕಳ್ಳತನ ಮಾಡಿದ್ದರು. ಒಳಗೆ ಹಾಲ್ನಲ್ಲಿ ನನ್ನ ಹಳೆಯ ಬಟ್ಟೆಯ ರಾಶಿ ಬಿದ್ದಿತ್ತು. ಬಳಿಯಲ್ಲಿ ನನ್ನ ಮಗಳ ನೆಕ್ಲೆಸ್ ಬಾಕ್ಸು ಬಿದ್ದಿತ್ತು. ಮಗಳ ಕೋಣೆಗೆ ಹೋಗಿ ನೋಡಿದಾಗ ಅಲ್ಲಿರುವ ಕಪಾಟಿನ ಬಾಗಿಲು ತೆರೆದಿತ್ತು. ಅವಳು ಆ ಕಪಾಟಿನಲ್ಲಿ ಕಿವಿಯ ಓಲೆ ಮತ್ತು ಚಿನ್ನದ ಸರ ಇಟ್ಟಿದ್ದಳು. ಅದು ಕಾಣೆಯಾಗಿತ್ತು. ಅವಳೊಂದು ಚೀಲದಲ್ಲಿಟ್ಟಿದ್ದ ಹಳೆ ಬಟ್ಟೆಗಳನ್ನೆಲ್ಲ ಹಾಲಿನಲ್ಲಿ ಬಿದ್ದಿದ್ದೆವು. ಮನೆಯ ಹಿಂದಿನ ಬಾಗಿಲು ತೆರೆದಿತ್ತು. ಅಲ್ಲಿನ ಕಿಟಕಿಯಲ್ಲಿ ನಮ್ಮ ಮನೆಯ ಬೀಗ ಇತ್ತು. ನಾವು ಮನೆಗೆ ಬಂದಾಗ ಗೇಟಿನ ಶಬ್ದ ಕೇಳಿ ಕಳ್ಳರು ಗೋಡೆ ಹಾರಿ ಹೋಗಿರಬೇಕು. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಎಂದು ನಾನು ಪತಿಯ ಹತ್ತಿರ ಹೇಳಿದೆ. ಕಳ್ಳರು ಒಂದು ಬೆಡ್ರೂಮಿನ ಕಪಾಟನ್ನು ಮಾತ್ರ ನೋಡಿದ್ದರು. ನಮ್ಮ ಬೆಡ್ರೂಮನ್ನು ನೋಡಲು ಕಳ್ಳರಿಗೆ ಸಮಯವಿರಲಿಲ್ಲ. ಅಲ್ಲಿ ನಾನು ನನ್ನ ಚಿನ್ನದ ಸರ ಮತ್ತು ಬಳೆಗಳನ್ನು ಇಟ್ಟಿದ್ದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ವಕೀಲ, ಕೋರ್ಟು ಎಂದು ನಮ್ಮ ನೆಮ್ಮದಿ ಹೋಗುತ್ತದೆ. ಯಾವ ಗಳಿಯೂ ಬೇಡ, ಸುಮ್ಮನಿದ್ದು ಬಿಡೋಣ ಎಂದು ನನ್ನ ಪತಿ ಹೇಳಿದರು. ಮಾಲತಿ ಕ್ಲಾಸಿನಿಂದ ಬಂದ ಬಳಿಕ ಅವಳ ಕೋಣೆಗೆ ಹೋಗಿ ನೋಡಿದಳು. ಅವಳ ಟೇಪ್ ರೆಕಾರ್ಡ್ ಕಾಣೆಯಾಗಿತ್ತು. ಕಪಾಟಿನೊಳಗಿದ್ದ ಚಿನ್ನದ ಸರ ಮತ್ತು ಪರ್ಸು ಕಾಣೆಯಾಗಿದೆ ಎಂದು ಅವಳು ಹೇಳಿದಳು. ಅವಳ ನೆಕ್ಲೆಸ್ ಇದ್ದ ಬಾಕ್ಸಿನ ಮುಚ್ಚಳತೆ ನೋಡಿದಳು. ನೆಕ್ಲೆಸ್ ಅಲ್ಲೇ ಇತ್ತು. ಅದನ್ನು ತೆಗೆಯಲು ಕಳ್ಳರಿಗೆ ಸಮಯ ಇರಲಿಲ್ಲ. ಇಲ್ಲವೇ ಅದು ರೋಲ್ಡ್ ಗೋಲ್ಡು ಎಂದು ಅವರು ಭಾವಿಸಿರಬಹುದು. ಮನೆಯ ಕಾಂಪೌಂಡ್ ಬದಿಯಲ್ಲಿ ಅವಳ ಪರ್ಸು ಬಿದ್ದಿತ್ತು. ಆದರೆ ಅದರೊಳಗೆ ಹಣ ಇರಲಿಲ್ಲ. ಅದರಲ್ಲಿ 400 ರೂಪಾಯಿ ಇತ್ತು ಎಂದು ಮಾಲತಿ ಹೇಳಿದಳು. ಕಳ್ಳರು ಹಣ ತೆಗೆದುಕೊಂಡು ಖಾಲಿ ಪರ್ಸನ್ನು ಅಲ್ಲೇ ಎಸೆದು ಹೋಗಿದ್ದರು. 1 ತಿಂಗಳ ಬಳಿಕ ಪೊಲೀಸರು ಕಳ್ಳರನ್ನು ಹಿಡಿದಿದ್ದರು. ಕಾಣೆಯಾಗಿದ್ದ ಚಿನ್ನದ ಸರ ಮತ್ತು ಟೇಪ್ ರೆಕಾರ್ಡ್ ನಮಗೆ ಸಿಕ್ಕಿತು. ಆದರೆ ಇದಕ್ಕಾಗಿ ನನ್ನ ಪತಿ ಒಂದು ಇಡೀ ದಿವಸ ಕೋರ್ಟ್ನಲ್ಲಿ ಕಳೆಯಬೇಕಾಯಿತು. ಅಲ್ಲಿ ನೆರೆಕರೆಯ ಮನೆಯವರು ಅವರ ಮನೆಗೆ ಅರಸಿನ ಕುಂಕುಮ ಕರೆದಾಗ ನಾನು ಮತ್ತು ಮಾಲತಿ ಅವರ ಮನೆಗೆ ಹೋಗಿ ಬರುತ್ತಿದ್ದೆವು. ಶಂಕರ ಭಟ್ಟರು CAILಗೆ ಹೋಗಿ ಬರಲು ಸ್ಕೂಟರ್ ತೆಗೆದುಕೊಂಡಿದ್ದರು. ಮಕ್ಕಳ ವಿಚಾರ. ನಾವಿಬ್ಬರು ಗಂಡು ಹುಡುಗರು ಆಗ ತಿರುವನಂತಪುರದಲ್ಲಿದ್ದರು. ನಾರಾಯಣನು ಅಲ್ಲಿ MScಗೆ ಡಿಗ್ರಿ ಪಾಸಾಗಿ ನಮ್ಮ ಜೊತೆ ಇರಲು ಮೈಸೂರಿಗೆ ಬಂದ. ಅವನು ಇಲ್ಲಿ JC ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಡಿಪ್ಲೊಮಾ ಕಲಿಯಲು ಸೇರಿದ. ಆ ಕಾಲೇಜು ಮಾನಸ ಗಂಗೋತ್ರಿಯಲ್ಲಿತ್ತು. ಅವನು ಸೈಕಲ್ನಲ್ಲಿ ಹೋಗಿ ಬರುತ್ತಿದ್ದ. ನಮ್ಮ ಇನ್ನೊಬ್ಬ ಮಗ ಶ್ಯಾಮನ BA ಮುಗಿಯಲು ಇನ್ನೊಂದು ವರ್ಷ ಇತ್ತು.
ಅವನು BA ಮುಗಿಸಿ ಡಿಗ್ರಿ ಪಡೆದು ಮೈಸೂರಿಗೆ ಬಂದ. ಆಗ ನಾರಾಯಣ ಡಿಪ್ಲೊಮಾ ಕೋರ್ಸ್ ಮುಗಿದಿತ್ತು. ಅವರಿಬ್ಬರು ಯಾವುದಾದರೂ ಕೆಲಸಕ್ಕೆ ಸೇರಬೇಕೆಂದು ಅವರಿಗೆ ಚೆನ್ನಾಗಿ ಪರಿಚಯ ಇರೋ ಪೂನಾಕ್ಕೆ ಹೋದರು. ನನ್ನ ಪುಟ್ಟಕ್ಕನ ಮಗಳು ವಿಜಯಲಕ್ಷ್ಮಿ ಇಂಜಿನಿಯರಿಂಗ್ ಕಲಿತು ಈ ಊರಿನ ವಿಪ್ರೋ ಕಂಪನಿಯಲ್ಲಿ ಕೆಲಸದಲ್ಲಿದ್ದಳು. ಅವಳಿಗೆ ಅದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಬಾಬು ಎಂಬುವರ ಜೊತೆ ಮದುವೆಯಾಗಿತ್ತು. ಅವಳು ಅವಳ ಅತ್ತೆ, ಮಾವ ಮತ್ತು ಬಾಬು ಜೊತೆ ಅವರ ಮೈಸೂರಿನ ಮನೆಯಲ್ಲಿದ್ದಳು. ಆ ಮನೆ ನಾವಿದ್ದ ಮನೆಯ ಹತ್ತಿರ 10ನೇ ಕ್ರಾಸ್ನಲ್ಲಿತ್ತು. ನಾವು ಆಗಾಗ ಅವರ ಮನೆಗೆ ಹೋಗುತ್ತಿದ್ದೆವು. ಅವರು ಅಯ್ಯಂಗಾರರಾದರೂ ಮನೆಯಲ್ಲಿ ಕನ್ನಡ ಮಾತನಾಡುತ್ತಿದ್ದರು. ಅವರು ಒಮ್ಮೊಮ್ಮೆ ನಮ್ಮ ಮನೆಗೆ ಬರ್ತಿದ್ದರು. ನಮ್ಮ ಮನೆಯ ಹತ್ತಿರ ಇನ್ನೊಂದು ನೆಂಟರ ಮನೆ ಇತ್ತು. ಅಲ್ಲಿದ್ದವರು ವಿಜಯಲಕ್ಷ್ಮಿಯ ಚಿಕ್ಕಪ್ಪ ಗೋಪಾಲಕೃಷ್ಣ ಭಟ್ಟರು ಮತ್ತು ಅವಳ ಚಿಕ್ಕಮ್ಮ ಶ್ರೀದೇವಿ. ಪೂನಾಕ್ಕೆ ಹೋದ ನಾರಾಯಣ ಮತ್ತು ಶ್ಯಾಮ ನಮ್ಮ ಗೆಳೆಯರಾದ MK ಕುಲಕರ್ಣಿಯವರ ನೆಂಟರ ಮನೆಯಲ್ಲಿದ್ದರು. ಆ ಮನೆಯಲ್ಲಿ ಕುಲಕರ್ಣಿಯವರ ಇನ್ನೊಬ್ಬ ನೆಂಟ ಹುಡುಗನೂ ಇದ್ದ. ನಾರಾಯಣನಿಗೆ ಅಲ್ಲಿ ಸ್ಪೈಸಸ್ ಕಾಲೇಜಿನಲ್ಲಿ ಲೆಕ್ಚರ್ ಕೆಲಸ ಸಿಕ್ಕಿತು. ಶ್ಯಾಮನಿಗೂ ಇನ್ನೊಂದು ಕಾಲೇಜಿನಲ್ಲಿ ಟೆಂಪರರಿಯಾಗಿ ಕೆಲಸ ಸಿಕ್ಕಿತ್ತು. ಅವರು ಈ ಸುದ್ದಿಯನ್ನು ನಮಗೆ ಕಾಗದ ಬರೆದು ತಿಳಿಸಿದರು. ಶ್ಯಾಮನಿಗೆ ಆಗಾಗ ಕ್ಲಾಸ್ನವರ ಜೊತೆ ಫೀಲ್ಡ್ ವರ್ಕ್ ಕೆಲಸದಲ್ಲಿ ಹಳ್ಳಿಗಳಿಗೆ ಹೋಗಬೇಕಾಗುತ್ತಿತ್ತು. 1990ರಲ್ಲಿ ಕುಕ್ಕುಪುಣಿಯಲ್ಲಿ ನಮ್ಮ ಅತ್ತೆ ತೀರಿ ಹೋದರು. ಆಗ ನಾನು ಶಂಕರ ಭಟ್ಟರ ಜೊತೆ ಮೈಸೂರಿನ ಕುಕ್ಕುಪುಣಿಗೆ ಹೋದೆ. ಅತ್ತೆಯವರ 11ನೇ ದಿವಸದ ಕಾರ್ಯಕ್ರಮಗಳನ್ನು ಮಾಡಲು ನಾವು 12 ದಿವಸ ಅಲ್ಲೇ ಉಳಿದೆವು. ಅತ್ತೆಯವರು ತೀರಿ ಹೋದ ನಂತರ ನಾವು ಮಾವನವರನ್ನು ಮೈಸೂರಿಗೆ ಬರಲು ಹೇಳಿದೆವು. ಹಾಗೆ ನಾವು ಅವರು ಬರ್ತೇನೆ ಹೇಳಿದ್ರಿಂದ ನಾವು ಕಾರಿನಲ್ಲಿ ಕುಕ್ಕುಪುಣಿಗೆ ಹೋಗಿ ಮಾವನವರನ್ನು ಮೈಸೂರಿಗೆ ಕರೆದುಕೊಂಡು ಬಂದೆವು. ಸಂಸ್ಕೃತ ಪಂಡಿತರಾದ ನನ್ನ ಮಾವನವರು 1938ರಲ್ಲಿ ಕನ್ನಡ ವಿದ್ವಾನ್, 1943ರಲ್ಲಿ ವ್ಯಾಕರಣ ಶಿರೋಮಣಿಯನ್ನು ತಾವೇ ಅಭ್ಯಾಸ ಮಾಡಿ ಮತ್ತು ಅವರ ಗುರುಗಳಾದ ನಾರಾಯಣ ಶಾಸ್ತ್ರಿಗಳ ಮಾರ್ಗದರ್ಶನದಲ್ಲಿ ಕಲಿತರಂತೆ. ಹಾಗೆಯೇ ಇಂಗ್ಲೀಷ್ ಭಾಷೆಯನ್ನು ಕಲಿತರು. ನನ್ನ ಮಾವನವರು ದರ್ಬೆ ಹತ್ತಿರ ಅವರ ಅಜ್ಜ ಬಾಳೆಮೂಲೆ ನಾರಾಯಣ ಭಟ್ಟರ ಸಹಾಯದಿಂದ ಸಂಸ್ಕೃತ ಶಾಲೆಯೊಂದನ್ನು ತೆರೆದರು. 1931ರವರೆಗೆ ಅವರು ಆ ಶಾಲೆಯನ್ನು ನಡೆಸಿದ್ದರು. ನನ್ನ ಪತಿ ಶಂಕರ ಭಟ್ಟರ ತಂದೆ ನನ್ನ ಸೋದರ ಮಾವ ದರ್ಬೆ ನಾರಾಯಣ ಶಾಸ್ತ್ರಿಗಳು. ಅವರು ಸಂಸ್ಕೃತ ಪಂಡಿತರು. ಅವರಿಗೆ ಒಬ್ಬ ಅಣ್ಣ ದರ್ಬೆ ಶಂಭು ಭಟ್ಟ, ತಂಗಿ ಹೊನ್ನಮ್ಮ ನನ್ನ ತಾಯಿ, ಒಬ್ಬ ತಮ್ಮ ದರ್ಬೆ ಕೇಶವ ಭಟ್ಟ. ನಾರಾಯಣ ಶಾಸ್ತ್ರಿಗಳು ಅಂದರೆ ನನ್ನ ಮಾವ 1980ನೇ ಇಸ್ವಿಯಿಂದ 31/8/1994ನೇ ಇಸ್ವಿವರೆಗೆ ಮೈಸೂರಿನಲ್ಲಿ ನಾವಿದ್ದ ಕುವೆಂಪು ನಗರದ ಬಾಡಿಗೆ ಮನೆಯಲ್ಲಿ ನಮ್ಮ ಜೊತೆ ಇದ್ದರು. ಮಾಲತಿ ಆಗ ನಮ್ಮ ಜೊತೆಯಲ್ಲಿ ಇದ್ದಳು. ನಾರಾಯಣ ಮತ್ತು ಶ್ಯಾಮ ಪುಣೆಯಲ್ಲಿದ್ದರು. ಮಾವನವರಿಗೆ ನಮ್ಮ ಜೊತೆ ಮೈಸೂರಿನಲ್ಲಿದ್ದುದು ತುಂಬ ಸಂತೋಷವಾಗಿತ್ತು. ಅವರು ಇಲ್ಲಿದ್ದಾಗ ತಮ್ಮ ಗೆಳೆಯರಿಗೆ ಕಾಗದ ಬರೆಯುತ್ತಿದ್ದರು. ನನ್ನ ಮಾವನವರು 1964ರವರೆಗೆ ಅಧ್ಯಾಪನ ಕೆಲಸದಲ್ಲಿದ್ದರು ನೀರ್ಚಾಲಿನಲ್ಲಿ. ಮಾವನವರಿಗೆ ಆಸ್ತಿ ಪಾಲಾಗಿದ್ದರಿಂದ 1965ನೇ ಇಸ್ವಿಯಲ್ಲಿ ಅತ್ತೆಯ ಜೊತೆ ಮಾವನವರು ನಿಟ್ಪಳ್ಳಿ ಗ್ರಾಮದ ಕುಕ್ಕುಪುಣಿ ಒಂದು ಸ್ವಂತ ಜಮೀನಿನಲ್ಲಿ ವಾಸಕ್ಕೆ ಬಂದರು. ಅಲ್ಲಿ ಹತ್ತಿರದಲ್ಲಿ ದೇವಮಣಿಯಲ್ಲಿ ಮಾವನವರ ಅಣ್ಣನ ಮಗ ಶಂಕರ ಭಟ್ಟರು ತಮ್ಮ ಕುಟುಂಬದ ಜೊತೆ ಇದ್ದರು. ದರ್ಬೆಯಲ್ಲಿ ಅವರ ತಮ್ಮನ ಕುಟುಂಬ ಇತ್ತು. ಮಾವ ಅತ್ತೆ ಕುಕ್ಕುಪುಣಿಗೆ ಬಂದ ನಂತರ ಅವರ 2ನೇ ಮಗ ಗಂಗಾಧರ ದರ್ಬೆಯಲ್ಲಿದ್ದವರು ಅಲ್ಲಿಗೆ ನೆಲೆಸಲು ಬಂದರು. ಆಗ ಅಲ್ಲಿ ಆಳು ಒಕ್ಕಲಿದ್ದ ಮನೆಯಲ್ಲಿದ್ದರು. ಆಮೇಲೆ 1 ವರ್ಷದ ನಂತರ ಅಲ್ಲಿ ಸಮೀಪದ ಹೊಸ ಮನೆ ಕಟ್ಟಿಸಿದರು.